ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 5,000ಕ್ಕೂ ಹೆಚ್ಚು ನಿವೇಶನಗಳನ್ನು ಅಕ್ರಮವಾಗಿ ಹಂಚಿ ಭೂದರೋಡೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆ ನಡೆಸಬೇಕು. ಅಲ್ಲದೆ ತಪ್ಪಿತಸ್ಥರನ್ನು ಜೈಲಿಗಟ್ಟಬೇಕು. ಇಲ್ಲದಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಘು ಕೌಟಿಲ್ಯ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ ಅವರು, ಈ ಹಗರಣ ಸಂಬಂಧ ಡಿಸಿ ಹಾಗೂ ಸರ್ಕಾರದ ಅಧಿಕಾರಿಗಳು ತನಿಖೆ ನಡೆಸದಂತೆ ಕಾಣದ ಕೈಗಳು ತಡೆಯುತ್ತಿವೆ. ಹೀಗಾಗಿ ಇದರ ಜವಾಬ್ದಾರಿ ಹೊತ್ತ ಸಚಿವರಾದ ಬೈರತಿ ಸುರೇಶ್ ರಾಜೀನಾಮೆ ನೀಡಬೇಕು. ಇಲ್ಲದಿದ್ದಲ್ಲಿ ಸಿಎಂ ಅವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಕೀಲ ಅರುಣ್ ಕುಮಾರ್, ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪ್ರಶಾಂತ್ ಗೌಡ ಹಾಜರಿದ್ದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ಮೈಸೂರು ನಗರದ ವಾಸಿಗಳು ಅವರಿಗೆ ಸೂರು ಕಲ್ಪಿಸಬೇಕು, ವ್ಯವಸ್ಥಿತವಾದಂಥ ಒಂದು ಯೋಜಿತ ನಗರವನ್ನಾಗಿ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು. ಆದರೆ ಇವತ್ತು ಏನಾಗಿದೆ ಅಂದರೆ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿ ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. RT ನಗರ ಆದಮೇಲೆ ಯಾವುದೇ ನಿವೇಶನ ಹಂಚಿಲ್ಲ. ಹೊಸ ಬಡಾವಣೆಗಳಿಗೆ ಭೂ ಸ್ವಾಧೀನ ಮಾಡಿಕೊಂಡು ಹೊಸ ಬಡಾವಣೆಯನ್ನು ರಚನೆ ಮಾಡಿ 30 ವರ್ಷ 40 ವರ್ಷ ಹೆಚ್ಚು ಕಡಿಮೆ ಆಗ್ತಾ ಇದೆ. 30 ವರ್ಷದ ಮೇಲೆ ಆಗ್ತಾ ಇದೆ. ಆದರೆ ಇದುವರೆಗೂ ಇದ್ದಂಥ ಆಪಾದನೆ ಏನಂತ ಹೇಳಿದರೆ, ನಗರಾಭಿವೃದ್ಧಿ ಪ್ರಾಧಿಕಾರ ಇರೋದು ಬರೀ ಖಾಸಗಿ ಬಡಾವಣೆಗಳವರಿಗೆ, ಸೊಸೈಟಿಗಳವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅಂತಕ್ಕಂಥ ಆರೋಪ ಇತ್ತು. ಅದು ಈಗಲೂ ಇದೆ. ಇದರ ಜೊತೆಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಳಿದುಳಿದಂಥ ಹರಾಜು ಮಾಡಲು ನಿಗದಿ ಮಾಡಿದಂಥ ನಿವೇಶನಗಳನ್ನೆಲ್ಲ ಒಂದು 50-50 ಅನುಪಾತ ಎನ್ನುವಂತಹ ನಿಯಮವನ್ನು ಮುಂದಿಟ್ಟುಕೊಂಡು ಸರ್ಕಾರದಿಂದ ಅನೂರ್ಜಿತಗೊಂಡಂಥ ಒಂದು ನಿರ್ಣಯವನ್ನು ಧಿಕ್ಕರಿಸಿ ಸ್ವೇಚ್ಛಾಚಾರವಾಗಿ 5,000ದಷ್ಟು ನಿವೇಶನಗಳನ್ನು, ಬೆಲೆಯುಳ್ಳ ನಿವೇಶನಗಳನ್ನು ಅಕ್ರಮವಾಗಿ ಮಂಜೂರು ಮಾಡಿರೋದಷ್ಟು ಅಕ್ರಮ ಮಂಜೂರಾತಿ ಎನ್ನುವುದಕ್ಕಿಂತ ಅಕ್ರಮವಾಗಿ ದರೋಡೆ ಮಾಡಲಾಗಿದೆ. ಹಗಲು ದರೋಡೆ ಅಂತಿದ್ದೀನಲ್ಲ ನಾನು. ಸರ್ಕಾರ ಬಂದ ಮೇಲೆ ಮಾಡಿ ಅಂತೇನು ಹೇಳ್ತಾ ಇಲ್ಲ. 5 ವರ್ಷದಿಂದ ಅವ್ರು ಯಾರೇ ಮಾಡಿರಲಿ ನಮ್ಮ ಪಕ್ಷ ಅಕ್ರಮ ಮಾಡಿ ಅಂತ ಯಾರನ್ನೂ ಅಧಿಕಾರ ಕೂರಿಸಿಲ್ಲ. ನೀವೇ ಕೇಳಬೇಕು, ಅವ್ರಿಗೆ ನೀವೇ ಕೇಳಬೇಕು. ಇದು ಯಾಕೆ, ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಕೇವಲ ಅಧಿಕಾರಿಗಳತ್ತಲೇ ಈ ಹಗರಣವನ್ನು ಗಿರಿಕಿ ಹೊಡಿಸಿದರೆ ಇದರ ಹಿಂದೆ ಇರ್ತಕ್ಕಂಥ ಪ್ರಭಾವಿಗಳು ಯಾರು ಅನ್ನುವುದನ್ನು, ಇದೊಂದು ಸಂಘಟಿತವಾದಂಥ ಸಂಚು, ಸಂಘಟಿತವಾದಂಥ ಹಗರಣ. ಆದ್ದರಿಂದ ಈ ತನಿಖೆ ಪಾರದರ್ಶಕವಾಗಿ ನಡೆಯಬೇಕು. ಅಲ್ಲಿಯವರೆಗೆ ಈ ಹಗರಣದ ಬಗ್ಗೆ, ಈ ಹಗರಣದಲ್ಲಿ ಕಟ್ಟುನಿಟ್ಟಿನ ತನಿಖೆ ಆಗದ ರೀತಿಯಲ್ಲಿ ಕಾಣದ ಕೈಯೊಂದು ಕೈಯಾಡಿಸುತ್ತಿದೆ. ಅದರ ಅನುಮಾನ ಬರಬಾರದು. ಅವರ ಮೂಗಿನಡಿಯಲ್ಲಿ 1 ವರ್ಷ ಇದ್ದದ್ರಿಂದ ಆ ಸಚಿವರನ್ನು ಆ ಸ್ಥಾನಕ್ಕೆ ರಾಜೀನಾಮೆ ತಗೊಂಡು ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪತ್ರಕರ್ತರೇ ಈಚೆ ಇಟ್ಬಿಟ್ಟು ಪ್ರಾಧಿಕಾರದ ಸಭೆ ಮಾಡಲ್ವೇ? ನಾನು ಹೇಳಿದ್ನಲ್ಲ, ಸಂಘಟಿತ ಸಂಚಾಗಿರುವ ಸಾಧ್ಯತೆ ಇದೆ.
ಯಾರಾದರೂ ಹೇಳ್ತಿದ್ದೀವಲ್ಲ ಪಕ್ಷಾತೀತವಾಗಿ ಇಡೀ ಹಗರಣದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಅವರೆಲ್ಲರನ್ನು ಈಚೆಗೆ ತಳ್ಳಬೇಕು. ಈ 2,500 ಕೋಟಿ ಮೌಲ್ಯದ ಆಸ್ತಿ ಈ ಕೂಡಲೇ ಸರ್ಕಾರ ವಾಪಸ್ ಪಡಿಬೇಕು. ಸ್ವಯಂ ಪ್ರೇರಿತರಾಗಿ ಅಕ್ರಮವಾಗಿ ನಾವು ತೆಗೆದುಕೊಂಡಿದ್ದೀವಿ ಅನ್ನೋರು ಯಾರಿದ್ರೆ ಅವರು ಕೂಡ ವಾಪಸ್ ಮಾಡೋದಕ್ಕೆ ಅವಕಾಶ ಮಾಡಬೇಕು. ಇಲ್ಲದೇ ನಿವೇಶನ ಪಡೆದವ್ರ ಮೇಲೂ ಕೂಡ ಕ್ರಿಮಿನಲ್ ದಾಖಲೆ ಹಾಕಬೇಕು. ಇಲ್ಲದವ್ರು ಇಷ್ಟನ್ನು ಕೂಡ ದಾಖಲೆ ಸಹಿತ ನಾವು ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ತಾ ಇದ್ದೀವಿ. ಯಾತಕ್ಕೆ ಬೇಕು ನಿವೇಶನ ಹಂಚಕ್ಕಾಗದೆ ಇದ್ಮೇಲೆ? ಒಂದೇ ಒಂದು ನಿವೇಶನ ಕೊಡೋಕ್ಕಾಗಲ್ಲ. ಏಜೆಂಟ್ಗಳಿಗೋಸ್ಕರ ಇರುವಂಥದ್ದು, ಬ್ರೋಕರ್ಗಳಿಗೋಸ್ಕರ ಇರುವಂಥದ್ದು, ಪ್ರೈವೇಟ್ ಡೆವಲಪರ್ಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳೋದಿದ್ರೆ ಪ್ಲಾನಿಂಗ್ ಅಥಾರಿಟಿ ಸಾಕು. ನಿವೇಶನ ಹಂಚ ಪ್ರಾಧಿಕಾರ ಯಾಕೆ? ಸಾರ್ವಜನಿಕರಿಂದ ಇದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ನೀವು ಪ್ರಶ್ನೆ ಕೇಳಿದ್ರೆ ಒಳ್ಳೆಯದು. ಆ ದೃಷ್ಟಿಯಿಂದ ಇದೇನಂತಂದರೆ ಇದು ಯಾರ ವಿರುದ್ಧವೂ ಅಲ್ಲ, ಯಾವ ಪಕ್ಷದ ವಿರುದ್ಧವೂ ಅಲ್ಲ, ವ್ಯಕ್ತಿಯ ವಿರುದ್ಧವೂ ಅಲ್ಲ. ಇವತ್ತಿನ ಮಾಧ್ಯಮಗೋಷ್ಠಿ ನಗರಾಭಿವೃದ್ಧಿ ಪ್ರಾಧಿಕಾರದ ಆಸ್ತಿ ಮತ್ತು ನಿವೇಶನದಾರರಿಗೆ ಈಗಾಗಲೇ ಇವತ್ತು ಮಾಧ್ಯಮದಲ್ಲಿ ಬಂದಿದೆ, ಹರಾಜು ಹಂಚಿಕೆಯಲ್ಲಿ ಕೂಡ ಅವ್ಯವಹಾರ ನಡೀತಾ ಇದೆ ಅಂತ, ಬದಲಿ ನಿವೇಶನಗಳಲ್ಲಿ ಕೂಡ ಬಹಳ ದೊಡ್ಡ ಅವ್ಯವಹಾರ ನಡೀತಾ ಇದೆ ಅಂತ. ಆದ್ದರಿಂದ 5 ವರ್ಷದವರೆಗೆ ನಡೆದಿರ್ತಕ್ಕಂಥ ಎಲ್ಲ ಹಗರಣಗಳನ್ನ ತನಿಖೆ ಮಾಡಲಿ, ಅದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ.